ನಮಸ್ಕಾರ ವೀಕ್ಷಕರೇ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲೇ ಇಂತಹದೊಂದು ಸನ್ನಿವೇಶ ಹಿಂದೆಂದೂ ಸೃಷ್ಟಿಯಾಗಿಲ್ಲ. 136 ಸ್ಥಾನಗಳನ್ನು ಗೆದ್ದು ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ಸರ್ಕಾರವೊಂದು ಕೆಲವೇ ವರ್ಷಗಳಲ್ಲಿ ಅಸ್ಥಿರತೆಯನ್ನ ಎದುರಿಸ್ತಾ ಇದೆ ಎಂದರೆ ನೀವು ನಂಬಲೇಬೇಕು. ಹೌದು, ನಾವಿಂದು ಮಾತನಾಡ್ತಾ ಇರುವಂತಹದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ. ಮುಡಾ ಹಗರಣ ತೂಗುಗತ್ತಿ ಅವರ ತಲೆ ಮೇಲೆ ನೇತಾಡ್ತಾ ಇದೆ. ಇಡಿ ಮತ್ತು ಲೋಕಾಯುಕ್ತ ತನಿಖೆ ಚುರುಕುಗೊಂಡಿವೆ. ಒಂದು ವೇಳೆ ಈ ಕಾನೂನು ಸಂಕಷ್ಟದಿಂದ ಅಥವಾ ಹೈಕಮಾಂಡ್ ಒತ್ತಡದಿಂದ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸನ್ನಿವೇಶ ಬಂದ್ರೆ ಏನಾಗತ್ತೆ? ಇದು ಕೇವಲ ಒಬ್ಬ ವ್ಯಕ್ತಿಯ ಅಧಿಕಾರ ಕಳೆದುಕೊಳ್ಳುವ ವಿಷಯ ಅಲ್ಲ, ಇದು ಇಡೀ ಕಾಂಗ್ರೆಸ್ ಪಕ್ಷದ ಅಸ್ಥಿರತೆಯನ್ನೇ ಅಲುಗಾಡಿಸಬಲ್ಲ ಭೂಕಂಪ. ಸಿದ್ದರಾಮಯ್ಯ ಅಂದ್ರೆ ಕೇವಲ ಕಾಂಗ್ರೆಸ್ ನಾಯಕನಲ್ಲ, ಇವರೊಬ್ಬರು ಮಾಸ್ ಲೀಡರ್, ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವರ್ಗಗಳ ಕಣ್ಮನಿ. ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ರೆ ರಾಜ್ಯ ರಾಜಕಾರಣದಲ್ಲಿ ಆಗುವ ಪಲ್ಲಟಗಳೇನು? ಅವರ ಜಾಗಕ್ಕೆ ಬರೋರು ಯಾರು? ಡಿಕೆಶಿ ಕನಸು ನನಸಾಗುತ್ತಾ ಅಥವಾ ದಲಿತ ಸಿಎಂ ಕೂಗು ಜೋರಾಗುತ್ತಾ? ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವ ಆ ಕಾಣದ ಶಕ್ತಿಗಳು ಯಾವುವು? ಇವೆಲ್ಲವನ್ನ ಎಳೆಯಾಗಿ ಬಿಚ್ಚಿಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಆದರೆ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸಿ ಅವರು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಕೆಲವೊಂದಿಷ್ಟು ಕಡೆಗಳಲ್ಲಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದು ಬಡವರ ಕಣ್ಮನಿಯಾಗಿದ್ದಾರೆ. ಇಷ್ಟೇ ಯಾಕೆ, ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದು ಅನ್ನರಾಮಯ್ಯ ಆಗಿದ್ದಾರೆ. ಈ ಸಿದ್ದರಾಮಯ್ಯನವರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸಿದ್ದರಾಮಯ್ಯ ಆಡಳಿತ ಹೇಗಿದೆ? ಜೊತೆಗೆ ಡಿಕೆ ಶಿವಕುಮಾರ್ ಅವರು ಏನಾದರೂ ಅಧಿಕಾರವನ್ನ ಸ್ವೀಕರಿಸಬೇಕಾ? ಸಿದ್ದರಾಮಯ್ಯನವರು ಸಿನ್ಸಿಯರ್ ಆಗಿ ತಮ್ಮ ಅಧಿಕಾರವನ್ನ ಬಿಟ್ಟು ಡಿಕೆ ಶಿವಕುಮಾರ್ ಅವರಿಗೆ ಕೊಡಬೇಕಾ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಏನಾಗತ್ತೆ ಅಂತ ತಿಳಿಯುವ ಮುನ್ನ ಸಿದ್ದರಾಮಯ್ಯ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವರು ಕಾಂಗ್ರೆಸ್ನ ಸಾಂಪ್ರದಾಯಿಕ ನಾಯಕರೇನಲ್ಲ. ಅವರು ಮೂಲತಃ ಜನತಾದಳದ ಗರಡಿಯಲ್ಲಿ ಬೆಳೆದವರು. ಆದರೆ ಇಂದು ಕಾಂಗ್ರೆಸ್ ಪಕ್ಷ ಅವರ ಮೇಲೆಯೇ ನಿಂತಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಹಿಂದ ಮತ ಬ್ಯಾಂಕ್. ಸಿದ್ದರಾಮಯ್ಯನವರ ಅತಿದೊಡ್ಡ ಶಕ್ತಿ ಅಂತಂದ್ರೆ ಅದು ಅಹಿಂದ ಮತ ಬ್ಯಾಂಕ್. ಕುರುಬ ಸಮುದಾಯದ ಏಕೈಕ ಮತ್ತು ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯನವರು. ರಾಜ್ಯದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ನಂತರ ಅತಿದೊಡ್ಡ ಸಮುದಾಯ ಕುರುಬರು. ಇವರ ಜೊತೆಗೆ ದಲಿತರು ಅಂದರೆ ಎಡ ಮತ್ತು ಬಲಬಣಗಳು ಮತ್ತು ಮುಸಲ್ಮಾನರು ಸಿದ್ದರಾಮಯ್ಯನವರನ್ನ ತಮ್ಮ ರಕ್ಷಕನಂತೆ ಕಾಣುತ್ತಾರೆ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ 135+ ಸೀಟುಗಳನ್ನು ಗೆಲ್ಲೋದಕ್ಕೆ ಮುಖ್ಯ ಕಾರಣೀಕರ್ತರೆ ಈ ಅಹಿಂದ ಮತಗಳ ಕುರುಡೀಕರಣ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಮತ ಬ್ಯಾಂಕ್ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುವ ಅಪಾಯ ಈಗ ಎದುರಾಗಿದೆ. ಆಡಳಿತಾತ್ಮಕ ಹಿಡಿತ. ಸಿದ್ದರಾಮಯ್ಯನವರು 14 ಬಾರಿ ಬಜೆಟ್ ಮಂಡಿಸಿದ ದಾಖಲೆ ಹೊಂದಿದ್ದಾರೆ. ಹಣಕಾಸು ನಿರ್ವಹಣೆಯಲ್ಲಿ ಅದರಷ್ಟು ಅನುಭವವಿರುವ ರಾಜಕಾರಣಿ ಪ್ರಸ್ತುತ ಕರ್ನಾಟಕದಲ್ಲಿ ಯಾರೂ ಇಲ್ಲ. ಗ್ಯಾರಂಟಿ ಯೋಜನೆಗಳ ಜಾರಿ, ಹಣಕಾಸು ಹೊಂದಾಣಿಕೆ ಎಲ್ಲದಕ್ಕೂ ಅವರ ಚಾಣಕ್ಯತೆ. ಅವರು ಹೋದರೆ ಈ ಗ್ಯಾರಂಟಿ ಯೋಜನೆಗಳ ಕತೆ ಏನಾಗಬಹುದು ಅನ್ನೋ ಆತಂಕ ಜನಸಾಮಾನ್ಯರಲ್ಲಿ ಇದೆ. ಇನ್ನು ಹೈಕಮಾಂಡ್ ಮೇಲಿನ ಪ್ರಭಾವ. ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರ ಮೇಲೆ ವಿಶೇಷವಾದ ನಂಬಿಕೆ ಮತ್ತು ಪ್ರೀತಿ ಇದೆ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ತಡೆದು ನಿಲ್ಲಿಸಬಲ್ಲ ಏಕೈಕ ಮಾಸ್ ಲೀಡರ್ ಅಂತಂದ್ರೆ ಸಿದ್ದರಾಮಯ್ಯ ಅಂತ ಹೈಕಮಾಂಡ್ಗೆ ಗೊತ್ತಿದೆ. ಡಿಕೆ ಶಿವಕುಮಾರ್ ಸಂಘಟನೆಯಲ್ಲಿ ಎಷ್ಟೇ ಸ್ಟ್ರಾಂಗ್ ಇದ್ರೂ ಜನ ಬೆಂಬಲ ಮತ್ತು ಮತಗಳನ್ನ ಸೆಳೆಯುವಲ್ಲಿ ಸಿದ್ದರಾಮಯ್ಯನವರೇ ಮುಂದಾಗಿದ್ದಾರೆ. ಇನ್ನು ರಾಜೀನಾಮೆ ಕೊಟ್ಟರೆ ಏನಾಗತ್ತೆ? ಕಾಂಗ್ರೆಸ್ಗೆ ಕಾದಿದೆಯ ಅಗ್ನಿ ಪರೀಕ್ಷೆ. ಹೌದು, ಈಗ ಕಲ್ಪಿಸ್ಕೊಳ್ಳಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು, ಆಗೇನಾಗತ್ತೆ? ಪರಿಣಾಮ ಏನಾಗತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಪಕ್ಷದಲ್ಲಿ ಆಂತರಿಕ ಕಲಹ ಹೆಚ್ಚಾಗತ್ತೆ. ಕಾಂಗ್ರೆಸ್ನಲ್ಲಿ ಈಗ ಮೇಲ್ನೋಟಕ್ಕೆ ಒಗ್ಗಟ್ಟು ಕಾಣಿಸ್ತಾ ಇದೆ, ಆದರೆ ಒಳಗೆ 10 ಬಣಗಳಿದ್ದಾವೆ. ಸಿದ್ದರಾಮಯ್ಯ ಕೆಳಗಿಳಿದ್ರೆ ಸಿಎಂ ಕುರ್ಚಿ ಮಹಾಯುದ್ಧವೇ ನಡೆದು ಹೋಗ್ಬಿಡತ್ತೆ. ಡಿಕೆ ಶಿವಕುಮಾರ್ ಬಣ ಎದ್ದು ಕೂತ್ಕೊಳ್ಳುತ್ತೆ. ಸಹಜವಾಗಿ ಡಿಕೆ ಶಿವಕುಮಾರ್ ಅವರು ನಾನೇ ಮುಂದಿನ ಸಿಎಂ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದು ಶ್ರೇಯಸ್ಸು ನನಗಿದೆ, ಕೊಟ್ಟ ಮಾತಿನಂತೆ ನನಗೆ ಅಧಿಕಾರ ಕೊಡಿ ಅಂತ ಹೈಕಮಾಂಡ್ ಕುತ್ತಿಗೆ ಪಟ್ಟು ಹಿಡಿಯುತ್ತಾರೆ. ಜೊತೆಗೆ ಸಿದ್ದರಾಮಯ್ಯ ಬಣ ಸುಮ್ಮನೆ ಕೂರೋದಿಲ್ಲ. ಅವರು ಡಿಕೆಶಿಯನ್ನ ತಡೆಯೋದಕ್ಕೆ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅಥವಾ KH ಮುನಿಯಪ್ಪ ಅವರ ಹೆಸರನ್ನ ಮುನ್ನೆಲೆಗೆ ಬರುತ್ತೆ. ಕಾಂಗ್ರೆಸ್ ಬೆನ್ನೆಲುಬಾಗಿರುವ ದಲಿತರಿಗೆ ಇಷ್ಟು ವರ್ಷ ಅನ್ಯಾಯವಾಗಿದೆ, ಈಗಲಾದರೂ ನ್ಯಾಯ ಕೊಡಿ ಅಂತ ದೊಡ್ಡ ಹೋರಾಟ ಶುರುವಾಗಬಹುದು. ಇನ್ನು MB ಪಾಟೀಲ್ ಅಂತಹ ಪ್ರಬಲ ಲಿಂಗಾಯತ ನಾಯಕರು ಕೂಡ ರೇಸ್ನಲ್ಲಿ ಇದ್ದಾರೆ.
ಉತ್ತರ ಕರ್ನಾಟಕದಲ್ಲಿ ಪಕ್ಷ ಉಳಿಬೇಕಾದ್ರೆ ಲಿಂಗಾಯತರಿಗೆ ಮಣೆ ಹಾಕಬೇಕು ಅನ್ನೋ ವಾದ ಇದೆ. ಪರಿಣಾಮ 2, ಸರ್ಕಾರ ಅಸ್ಥಿರವಾಗುವ ಭೀತಿ ಇದೆ. ಸಪೋಸ್ ಏನಾದರೂ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಅವರ ಬೆಂಬಲಿತ ಶಾಸಕರು ಸುಮಾರು 60ರಿಂದ 70 ಶಾಸಕರು ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರಾಗಿದ್ದಾರೆ. ಪಕ್ಷದ ತೀರ್ಮಾನದ ವಿರುದ್ಧ ಸಪೋಸ್ ಏನಾದರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಹೇಳಿದ್ರೆ ಈ 50ರಿಂದ 60 ಶಾಸಕರು ಪಕ್ಷದ ತೀರ್ಮಾನದ ವಿರುದ್ಧ ಬಂಡಾಯ ಎದ್ರು ಆಶ್ಚರ್ಯ ಇಲ್ಲ. ಇದನ್ನೇ ಕಾಯ್ತಾ ಇರುವ ಬಿಜೆಪಿ ಮತ್ತು ಜೆಡಿಎಸ್ ಮತ್ತೆ ಆಪರೇಷನ್ ಕಮಲ ಮಾಡಲು ಹೊಂಚು ಹಾಕಿ ಕೂರಬಹುದು. 136 ಸಂಖ್ಯೆ ನೋಡಲು ದೊಡ್ಡದಾಗಿರಬಹುದು, ಆದರೆ ನಾಯಕತ್ವ ಇಲ್ಲದಿದ್ದರೆ ಅದು ಇಸ್ಪಿಕ್ ಎಲೆಗಳ ಬಂಗಲೆಯಂತೆ ಕುಸಿಬಹುದು. ಅಹಿಂದ ಮಟ್ಟಗಳ ವಿಘಟನೆ. ಸಿದ್ದರಾಮಯ್ಯನವರನ್ನ ಅವಮಾನಿಸಿ ಕೆಳಗಿಳಿಸಲಾಯಿತು ಎಂಬ ಸಂದೇಶ ಹೋದರೆ ಕುರುಬ ಸಮುದಾಯ ಮತ್ತು ಹಿಂದುಳಿದ ವರ್ಗಗಳು ಕಾಂಗ್ರೆಸ್ನಿಂದ ಶಾಶ್ವತವಾಗಿ ದೂರ ಸರಿಬಹುದು. ಇದು ಮುಂಬರೋ ಜಿಲ್ಲಾ ಪಂಚಾಯತ್, ಬಿಬಿಎಂಪಿ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಮರಣದಂಡನೆಯಾಗಬಹುದು. ಇನ್ನು ಸಿದ್ದರಾಮಯ್ಯನವರ ರಕ್ಷಾ ಕವಚ ಯಾರಿದ್ದಾರೆ ಸಿದ್ದು ಪರವಾಗಿ? ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮೊದಲೇ ಹೇಳಿದೆ, ಸಿದ್ದರಾಮಯ್ಯನವರ ಪರವಾಗಿ 60ರಿಂದ 70 ಶಾಸಕರಿದ್ದಾರಂತ ಹೇಳಿದೆ. ಆದರೆ ಈಗ ಆಫಿಷಿಯಲಿಯಾಗಿ ನೋಡ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಅವರ ಹಿಂದೆ ಒಂದು ದೊಡ್ಡ ಪಡೆಯೇ ಇದೆ. ಸಚಿವ ಸಂಪುಟದ ಪ್ರಬಲರು ಸತೀಶ್ ಜಾರಕಿಹೊಳಿ, ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕ ಮತ್ತು ಬೆಳಗಾವಿ ಸಾಹುಕಾರ್ ಇವರು ಸಿದ್ದರಾಮಯ್ಯನವರ ಪರಮಾಪ್ತರು. ಉತ್ತರ ಕರ್ನಾಟಕ ಇವರ ಹಿಡಿತದಲ್ಲೇ ಇದೆ. ಇನ್ನು ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ ಸಿದ್ದರಾಮಯ್ಯನವರ ಬಲಗೈ ಬಂಟ ಎಂದ್ರೆ ಪ್ರಖ್ಯಾತಿಯನ್ನು ಪಡೆದುಕೊಂಡಿವರು. ದಲಿತರ ಬಲಗೈ, ಸಮುದಾಯ ಪ್ರಭಾವಿ ನಾಯಕ. ಮೈಸೂರು ಭಾಗದಲ್ಲಿ ಸಿದ್ದುಗೆ ಇವರೇ ಆನೆಬಲ. ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದ ಪ್ರಬಲ ಧ್ವನಿ. ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಅಂತ ಬಹಿರಂಗವಾಗಿ ಹೇಳುವ ಎದೆಗಾರಿಕೆ ಇವರಿಗಿದೆ. ಮುಸ್ಲಿಂ ಮತಗಳು ಸಿದ್ದು ಜೊತೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಜಮೀರ್ ಅವರ ಪ್ರಮುಖ ಕಾರಣ. ಇನ್ನು ಎಂ.ಬಿ. ಪಾಟೀಲ್ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ. ಇವರು ಡಿಕೆಶಿ ವಿರುದ್ಧ ಸಿದ್ದರಾಮಯ್ಯನವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಇನ್ನು ಕೆ.ಎನ್. ರಾಜಣ್ಣ ನೇರ ನುಡಿಯ ನಾಯಕ. ಇವರು ಸಿದ್ದರಾಮಯ್ಯನವರ ಪರವಾಗಿ ಸದಾ ಬ್ಯಾಟಿಂಗ್ ಮಾಡ್ತಾನೆ ಇರ್ತಾರೆ. ಡಿಕೆಶಿ ವಿರುದ್ಧ ಬಹಿರಂಗವಾಗಿ ಹೇಳ್ಕೊಂಡು ಬರ್ತಾನೆ ಇರ್ತಾರೆ, ಅಸಮಾಧಾನ ಹೊರ ಹಾಕ್ತಾನೆ ಇರ್ತಾರೆ. ಇನ್ನು ಮಠಾಧೀಶರ ಬೆಂಬಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಸೀಕ್ರೆಟ್ ವೆಪನ್ ಆಗಿ ಹೋಗ್ಬಿಟ್ಟಿದೆ ಸಿದ್ದರಾಮಯ್ಯನವರಿಗೆ. ಕಾಗಿನೆಲೆ ಕನಕ ಗುರುಪೀಠ ಅವರು ಕುರುಬ ಸಮುದಾಯದ ಮಠಾಧೀಶರು ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ನಮ್ಮ ಸಮಾಜದ ನಾಯಕರಿಗೆ ಅನ್ಯಾಯವಾದರೆ ನಾವು ಸುಮ್ಮನಿರೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಶೋಷಿತ ಸಮುದಾಯಗಳ ಮಠಗಳು, ದಲಿತ ಹಿಂದುಳಿದ ವರ್ಗಗಳ ಮಠಾಧೀಶರು ಕೂಡ ಸಿದ್ದರಾಮಯ್ಯನವರ ಆಡಳಿತವನ್ನ ಬೆಂಬಲಿಸ್ತಾ ಇದ್ದಾರೆ. ಇತ್ತೀಚೆಗೆ ನಡೆದ ಅಹಿಂದ ಸಮಾವೇಶಗಳಲ್ಲಿ ಸ್ವಾಮೀಜಿಗಳು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದು ಇದಕ್ಕೆ ಸಾಕ್ಷಿ. ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಭಿ. ಸಿದ್ದರಾಮಯ್ಯನವರಿಗೆ ದೆಹಲಿಯಲ್ಲೂ ಪ್ರಭಾವಿಗಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯನವರ ನಡುವೆ ಉತ್ತಮ ಬಾಂಧವ್ಯ ಇದೆ. ಖರ್ಗೆ ಅವರಿಗೆ ಗೊತ್ತಿದೆ ರಾಜ್ಯದಲ್ಲಿ ಪಕ್ಷ ಉಳಿಬೇಕಂತಂದ್ರೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ. ಹಾಗಾದ್ರೆ ಮುಂದಿನ ನಡೆ ಏನು? ರಾಜಕೀಯ ಚದುರಂಗದಾಟ ಹೆಂಗ್ ನಡೆಯುತ್ತೆ? ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಪಿಕೊಳ್ಳೋರೇ ಅಲ್ಲ. ಅವರು ಹೋರಾಟಗಾರ. ಪ್ರಸ್ತುತ ಅವರು ಅನುಸರಿಸ್ತಾ ಇರುವ ತಂತ್ರಗಳೇನು ಗೊತ್ತಾ? ತಂತ್ರ 1, ಕಾನೂನು ಹೋರಾಟ. ಮುಡಾ ಪ್ರಕರಣದಲ್ಲಿ ಹೈಕಮಾಂಡ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಥವಾಗಿ ಹೋರಾಡ್ತಾ ಇದ್ದಾರೆ. ತಮ್ಮ ಪರವಾಗಿ ದೇಶದ ಅತ್ಯುತ್ತಮ ವಕೀಲರು ಅಂದ್ರೆ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ನೇಮಕಗೊಂಡಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ಇದೆಲ್ಲ ರಾಜಕೀಯ ಪಿತೂರಿ ಅಂತ ಸಾಬೀತುಪಡಿಸೋದಕ್ಕೆ ಅವರು ಕೊನೆಯವರೆಗೂ ಹೋರಾಡ್ತಾನೆ ಇರ್ತಾರೆ. ತಂತ್ರ 2, ಶಕ್ತಿ ಪ್ರದರ್ಶನ. ಅಹಿಂದ ಸಮಾವೇಶಗಳ ಮೂಲಕ ತಮ್ಮ ತಾಕತ್ತು ಏನು ಅಂತ ಹೈಕಮಾಂಡ್ಗೆ ಮತ್ತು ವಿರೋಧಿಗಳಿಗೆ ತೋರಿಸ್ತಾ ಇದ್ದಾರೆ. ಮೈಸೂರು ಚಲೋ ಅಥವಾ ಬೃಹತ್ ರ್ಯಾಲಿಗಳ ಮೂಲಕ ಜನಬೆಂಬಲ ತಮ್ಮ ಪರವಾಗಿದೆ ಅಂತ ಸಾಬೀತುಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಸಿದ್ದರಾಮೋತ್ಸವ ಅನ್ನುವಂತಹ ಅಹಿಂದ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೊರಟಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿದ್ರೆ, ರಾಜೀನಾಮೆ ಕೊಡಬೇಕಾದ ಸ್ಥಿತಿ ಬಂದ್ರೆ ಸಿದ್ದರಾಮಯ್ಯನವರು ಸುಮ್ಮನೆ ಡಿಕೆಶಿ ಅವರಿಗೆ ಅಧಿಕಾರವನ್ನ ಬಿಟ್ಟುಕೊಡೋದಿಲ್ಲ. ಅವರು ತಮ್ಮದೇ ಬಣದ ಒಬ್ಬರನ್ನ, ಉದಾಹರಣೆಗೆ ಸತೀಶ್ ಜಾರಕಿಹೊಳಿ ಆಗಿರಬಹುದು ಅಥವಾ ಎಂ.ಬಿ. ಪಾಟೀಲ್ ಆಗಿರಬಹುದು, ಸಿಎಂ ಕುರ್ಚಿಯಲ್ಲಿ ಕೂರಿಸೋದಕ್ಕೆ ಪ್ರಶ್ನಾತೀತರಾಗಿದ್ದಾರೆ. ಅಂದರೆ ಅವರನ್ನ ರೆಫರ್ ಮಾಡ್ತಾರೆ. ಈ ಮೂಲಕ ಅಧಿಕಾರದ ರಿಮೋಟ್ ಕಂಟ್ರೋಲ್ ತಮ್ಮ ಕೈಯಲ್ಲೇ ಇಟ್ಟುಕೊಳ್ಳುವಂತಹ ತಂತ್ರವನ್ನು ಮಾಡಬಹುದು. ಇದಕ್ಕೆ ಬಿಹಾರದ ಲಾಲು ಪ್ರಸಾದ್ ಯಾದವ್ ಮತ್ತು ಬಾಬ್ರಿ ದೇವಿ ಮಾಡೆಲ್ ಅಥವಾ ಜಾರ್ಖಂಡ್ ಮಾಡೆಲ್ ಉದಾಹರಣೆಯಾಗಬಹುದು. ಇನ್ನು ಡಿಕೆಶಿ ಚೆಕ್ಮೇಟ್.
ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆ ವಿಷಯ ಬಂದರೆ ಹಾಗಾದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಿ 3 DCMಗಳನ್ನು ಮಾಡಿ ಅನ್ನುವಂತಹ ಷರತ್ತುಗಳನ್ನು ಹಾಕಬಹುದು. ಇದು ಡಿಕೆಶಿ ಅವರನ್ನು ಕಟ್ಟಿಹಾಕುವ ತಂತ್ರವಾಗಿದೆ. ವಿರೋಧ ಪಕ್ಷಗಳ ಲೆಕ್ಕಾಚಾರ ಏನು? ಬಿಜೆಪಿ ಮತ್ತು JDS ಖುಷ್ ಆಗೋದು ಯಾಕೆ? ಅಫ್ಕೋರ್ಸ್ ಸಿದ್ದರಾಮಯ್ಯನವರು ಸಂಕಷ್ಟದಲ್ಲಿರೋದು ಬಿಜೆಪಿ ಮತ್ತು JDSಗೆ ಹಬ್ಬದೂಟದಂತಿದೆ. ಯಾಕಂತಂದರೆ ಬಿಜೆಪಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದರೆ ಕಾಂಗ್ರೆಸ್ ಒತ್ತಡಕ್ಕೊಳಗಾಗತ್ತೆ, ನಾವು ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ಆಸೆ ಬಿಜೆಪಿಗೆ ಇದೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಗೊತ್ತು ಸಿದ್ದರಾಮಯ್ಯ ಅವರಿಗೂ ಅಹಿಂದ ಮತಗಳನ್ನು ಒಡೆಯುವುದು ಕಷ್ಟ ಅಂತ. ಹಾಗಾಗಿ ಅವರ ಟಾರ್ಗೆಟ್ ಸಿದ್ದರಾಮಯ್ಯನವರು ಮಾತ್ರ. ಇನ್ನು HD ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯ ಅವರ ಮೇಲೆ ಹಳೆಯ ದ್ವೇಷ ಇದೆ. ಮೈಸೂರು ಭಾಗದಲ್ಲಿ JDS ಸೋಲಿಗೆ ಸಿದ್ದರಾಮಯ್ಯನವರೇ ಕಾರಣ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಪತನ ಮಾಡಿದರೆ ಕುಮಾರಸ್ವಾಮಿ ಅವರು ಇನ್ನಷ್ಟು ಹೆಚ್ಚು ಸಂಭ್ರಮಿಸಬಹುದು. ಯಾಕಂತಂದ್ರೆ ಈಗ ಹಳೆ ಮೈಸೂರು ಭಾಗದಲ್ಲಿ ಒಟ್ಟಾರೆಯಾಗಿ JDS ಪತನವಾಗೋದಕ್ಕೆ ಕಳೆದ ಬಾರಿ 2 ಅಂಕಿ ಇದ್ದಿತ್ತು. ಅಂದರೆ 19 ಸೀಟುಗಳನ್ನು ಪಡೆದುಕೊಂಡಿದೆ 2023ರಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ 2027ರ ಚುನಾವಣೆ ಅಥವಾ ಮುಂದಿನ ಚುನಾವಣೆಗಳಲ್ಲಿ ತಾವು ಉಳಿಬೇಕಾದ್ರೆ ಅಥವಾ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ JDS ಸಿದ್ದರಾಮಯ್ಯನವರನ್ನು ಹೊಡೆದು ಹಾಕಬೇಕು ಅನ್ನುವಂತಹದ್ದ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡಿದೆ ಅಂತ ಹೇಳಬಹುದು. ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಸಿದ್ದರಾಮಯ್ಯನವರು ನಾನೇ ಬಲಿಪಶು ಅಂತ ಜನರೆದುರು ಹೋದರೆ ಅದು ಬಿಜೆಪಿಗೆ ತಿರುಗುಬಾಣವಾಗಬಹುದು. ಸಹಾನುಭೂತಿಯ ಅಲೆ ಅಂದರೆ ಸಾಫ್ಟ್ ಕಾರ್ನರ್ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಆದರೆ ವೀಕ್ಷಕರೇ, ಈಗ ಮತ್ತೊಂದು ಸುದ್ದಿ ಸ್ಫೋಟವಾಗ್ತಾ ಇದೆ. ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಕ್ತಾಯಗೊಳ್ತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸುವಂತಹ ಬೆಳವಣಿಗೆಯೊಂದು ನಡೀತಾ ಇದೆ. ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ಸಚಿವ ಸತೀಶ್ ಜಾರಕಿಹೊಳಿಯವರ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವರ ಆಪ್ತ ಸಚಿವರ ದಂಡು ಡಿನ್ನರ್ ಮೀಟಿಂಗ್ ನಡೆಸಿದೆ. ಈ ಸಭೆಯಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖ ನಾಯಕರಾಗಿರುವಂತಹ ಪರಮೇಶ್ವರ್, HC ಮಹಾದೇವಪ್ಪ, ಜಮೀರ್ ಅಹಮದ್, MC ಸುಧಾಕರ್, ಶಾಸಕ ಪೊನ್ನಣ್ಣ ಭಾಗವಹಿಸಿದ್ದು ಮುಂದಿನ ರಾಜಕೀಯ ನಡೆಗಳ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ. ಇನ್ನು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಯಾವ ಕ್ಷಣದಲ್ಲಾದರೂ ಹೈಕಮಾಂಡ್ನಿಂದ ಬುಲಾವ್ ಬರುವ ಸಾಧ್ಯತೆ ದಟ್ಟವಾಗಿ ಇದೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕಾದರೂ ಸಿಎಂ ಸ್ಥಾನವನ್ನು ಬಿಟ್ಟುಕೊಡಬೇಕಂತ ಆಪ್ತ ಸಚಿವರು ಸಿದ್ದರಾಮಯ್ಯನವರಿಗೆ ಒತ್ತಡ ಹೇರ್ತಾಗಿದ್ದಾರೆ. ಇದಿಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಜನರು ಹೈಕಮಾಂಡ್ಗೆ ಅಥವಾ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಕೂಡ ಬರೀತಾ ಇದ್ದಾರೆ. ಇನ್ನು ಜನವರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಸಾಬೀತುಪಡಿಸುವುದಕ್ಕೆ ಜನವರಿ ತಿಂಗಳಲ್ಲಿ ದಾವಣಗೆರೆಯ ಸಿದ್ದರಾಮೋತ್ಸವ ಮಾದರಿಯಲ್ಲಿಯೇ ಬೃಹತ್ ಅಹಿಂದ ಸಮಾವೇಶ ನಡೆಸುವುದಕ್ಕೆ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಲಕ್ಷಾಂತರ ಜನರನ್ನು ಒಗ್ಗೂಡಿಸಿ ರಾಜ್ಯದ ಜನತೆ ಇಂದಿಗೂ ಕೂಡ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಎಂಬ ಶಕ್ತಿ ಪ್ರದರ್ಶನ ಮಾಡುವುದು ಇದರ ಗುರಿಯಾಗಿದೆ. ಅಹಿಂದ ಒಕ್ಕೂಟ ಆಯೋಜಿಸುವ ಈ ಸಮಾವೇಶಕ್ಕೆ ತನು ಮನಧನದಿಂದ ಬೆಂಬಲ ನೀಡಿ ಯಶಸ್ವಿಗೊಳಿಸೋದಕ್ಕೆ ಸಚಿವರು ಒಮ್ಮತದ ತೀರ್ಮಾನ ಕೈಗೊಂಡಿದ್ದಾರಂತೆ. ಇದು ಏನಾಗುತ್ತೆ, ಸಿದ್ದರಾಮೋತ್ಸವವನ್ನು ಕಳೆದ ಬಾರಿ ಸಿದ್ದರಾಮೋತ್ಸವವನ್ನು ಮಾಡಿದಾಗಲೇ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಜನ ಕಾಂಗ್ರೆಸ್ನ ನೋಡಿ ಮತ ಹಾಕಿಲ್ಲ, ಸಿದ್ದರಾಮಯ್ಯನವರನ್ನ ನೋಡಿ ಮತ ಹಾಕಿದ್ದಾರೆ ಅಂತ ಕೆಲವೊಂದಿಷ್ಟು ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಆದರೆ ಕರ್ನಾಟಕದ ಮಾಧ್ಯಮಗಳು ತೋರಿಸಬೇಕಾದಂತಹ ಸುದ್ದಿಗಳನ್ನು ತೋರಿಸ್ತಾ ಇಲ್ಲ. ಯಾವುದೋ ಒಂದು ಹೇಳಿಕೆಗಳನ್ನು ಇಟ್ಟುಕೊಂಡು ಚರ್ಚೆಗಳನ್ನು ಮಾಡೋದು, ಡಿಬೇಟ್ಗಳನ್ನು ಮಾಡೋದು, ತಮ್ಮ ಪಾಡಿಗೆ ತಾವು ಆ್ಯಂಗಲ್ಗಳನ್ನು ತಗೊಂಡು ಇಲ್ಲಸಲ್ಲದ ಸುದ್ದಿಗಳನ್ನು ಸೃಷ್ಟಿ ಮಾಡೋದು ಎಲ್ಲ ಚಾನಲ್ಗಳು ಮಾಡ್ತಾ ಇದ್ದಾವೆ. ಆದರೆ ಆ ಚಾನಲ್ಗಳು ಅಥವಾ ಆ ಚಾನಲ್ಗಳಿಗೂ ಕೂಡ ಗೊತ್ತಿದೆ ಸಿದ್ದರಾಮಯ್ಯನವರನ್ನು ಟಚ್ ಮಾಡೋದಕ್ಕಾಗೋದಿಲ್ಲ ಅಂತ. ಕಾರಣ ಇಷ್ಟೇ, ಯಾಕೆ ಸಿದ್ದರಾಮಯ್ಯನವರನ್ನ ಬರೀ ರಾಜಕೀಯ ನಾಯಕರು ಅಷ್ಟೇ ಟಾರ್ಗೆಟ್ ಮಾಡ್ತಾ ಇಲ್ಲ, ಮಾಧ್ಯಮದ ಮಿತ್ರರು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಚಾನಲ್ಗಳು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾವೆ. ಕಾರಣ ಸಿದ್ದರಾಮಯ್ಯನವರು ಅಥವಾ ಕರ್ನಾಟಕ ಸರ್ಕಾರದಿಂದ ಆ ಚಾನಲ್ಗಳಿಗೆ ಜಾಹೀರಾತುಗಳು ಹೋಗ್ತಾ ಇಲ್ಲ. ಇಲ್ಲಸಲ್ಲದ ಸುದ್ದಿಗಳನ್ನು ಮಾಡಿದ್ರೆ, ಸರ್ಕಾರದ ವಿರುದ್ಧ ಸುದ್ದಿಗಳನ್ನು ಮಾಡಿದ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ಅದಕ್ಕೋಸ್ಕರ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ. ಏನಂತಂದರೆ, ನಿಮಗೆ ನಾವು ಜಾಹೀರಾತನ್ನು ಕೊಡೋದಿಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡಲ್ಲಪ್ಪ ಅಂತ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರನ್ನ ಬರೀ ಕುಮಾರಸ್ವಾಮಿಯವರಾಗಿರಬಹುದು, DK ಶಿವಕುಮಾರ್ ಆಗಿರಬಹುದು ಅಥವಾ BJP ಆಗಿರಬಹುದು, ಇವರನ್ನು ಹೊಡೆದುರಿಸೋದಕ್ಕೆ ಇವರಷ್ಟೇ ಅಲ್ಲ, ಕೆಲವೊಂದಿಷ್ಟು ಮಾಧ್ಯಮದ ಕೆಲವೊಂದಿಷ್ಟು ಚಾನಲ್ನವರು ಕೂಡ ಪಣತೊಟ್ಟು ನಿಂತಿದ್ದಾರೆ. ಹೆಂಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಬೇಕು ಅಂತ. ಈಗ ಸರ್ಕಾರ ತಂದಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ಫುಲಿಯಾಗಿ ರನ್ ಆಗ್ತಾ ಇದ್ದಾವೆ. ಅದನ್ನೆಲ್ಲವನ್ನ ಮರೆತಿರುವಂತಹ ಅಥವಾ ಜನ ಏನು ಎಲ್ಲೂ ಕೂಡ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇಲ್ಲ, ಹೊರತಾಗಿ ಮಾಧ್ಯಮದ ಮಿತ್ರರು ಕೆಲವೊಂದಿಷ್ಟು ಚಾನಲ್ಗಳು ಆಕ್ರೋಶ ಹೊರಹಾಕ್ತಾ ಇದ್ದಾವೆ. ಬಿಕಾಸ್ ಸಿದ್ದರಾಮಯ್ಯ ಟಾರ್ಗೆಟ್. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.